ಈಗ ಈ ವಿಚಾರದಲ್ಲಿ ದೈವದ ಎಂಟ್ರಿ ಕೂಡ ಆಗ್ಬಿಡ್ತಾ ಅಂತ. ಕುರ್ಚಿ ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು, ಕುರ್ಚಿ ಕೊಡಲ್ಲ ಅಂತ ಸಿದ್ದರಾಮಯ್ಯನವರು ಅವರು ಫೇವಿಕ್ವಿಕ್ ಹಾಕೊಂಡು ಅಂಟಿಸ್ಕೊಂಡ್ಬಿಟ್ಟಿದ್ದಾರೇನೋ ಮೋಸ್ಟ್ಲಿ. ಅದಕ್ಕಿಂತೆಲ್ಲ ಸ್ಟ್ರಾಂಗ್ ಆಗಿದ್ರೆ ಅದನ್ನೇ ಅಂಟಿಸ್ಕೊಂಡಿರ್ಬೇಕೇನೋ, ಅವ್ರಿಗೆ ಪಾಪ ಬಿಡೋ ಆಸೆನೇ ಆಗ್ತಿಲ್ವೇನೋ. ಆದರೆ ಇದರ ಮಧ್ಯದಲ್ಲಿ ನಾಗಾ ಸಾಧುಗಳು ಡಿ ಕೆ ಶಿವಕುಮಾರ್ ಅವ್ರ ನಿವಾಸಕ್ಕೆ ಹೋಗ್ಬಿಟ್ಟು ಒಂದಿಷ್ಟು ಆಶೀರ್ವಾದವನ್ನೇ ಮಾಡಿದಾರಂತೆ. ಅವರೇನು ಹೇಳಿದ್ದಾರೆ? ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಅಂತಂದರೆ, ಸಾಮಾನ್ಯವಾಗಿ ದೇವರ ಹತ್ರ ಕೇಳಬೇಕು ಅಂತಂದಾಗ ಈ ಕಡೆಗೆಲ್ಲ ಬಸವಣ್ಣ ಕಾಲೆತ್ತಿ ಹಿಂಗೆ ಆಶೀರ್ವಾದ ಮಾಡೋದಿದೆಯಲ್ಲ, ನಮ್ಮ ಕಡೆಗೆ ಹೇಗೆ ಅಂತಂದರೆ ಕೆಲವು ಕಡೆಗಳಲ್ಲಿ ನಂಬಿಕೆ, ದೇವರ ಮುಂದೆ ಗದ್ದುಗೆ ಮೇಲೆ ಬಿಂದಿಗೆಯನ್ನು ಇಡ್ತಾರೆ, ಕೊಡಪಾನ. ಅದಿಟ್ಟು ಏನಾದರೂ ಪ್ರಶ್ನೆ ಇದ್ದಾಗ ಅದನ್ನು ಎತ್ತಬೇಕು. ನೀವು ಹೇಳಿದ್ದು ಏನಾಗುತ್ತೆ ಅನ್ನೋದನ್ನು ನೀವೇನು ಪ್ರಶ್ನೆ ಕೇಳ್ತೀರ ಅದಕ್ಕೆ ತಕ್ಕಂಗೆ ಅದು ಎತ್ತಿದರೆ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಅಷ್ಟೊಂದು ಹಗುರಾಗುತ್ತೆ ತುಂಬಿರುವಂಥ ಕೊಡಪಾನ. ಹಾಗೆಯೇ ಇಲ್ಲೊಂದು ಪ್ರಶ್ನೆಯನ್ನು ಕೇಳಿ ಹೇಳಿದ್ದಾರೆ. ಅದರಲ್ಲಿ ಏನು ಬಂದಿದೆ? ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರಂತ ಅಥವಾ ಕಷ್ಟ ಅಂತನ? ಸ್ಟೋರಿ ನೋಡಿ. ಅಗ್ರ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ಪಟ್ಟು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ? ಹುಲಿಗೆಮ್ಮ ದೇವಿ ಆರಾಧಕಿಯ ಭವಿಷ್ಯ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಮುಖ್ಯಮಂತ್ರಿ ಹುದ್ದೆಯ ಶೀತಲ ಸಮರ ತೀವ್ರಗೊಂಡಿದೆ. ಮುಂದೊಂದು ದಿನ ಇಂಥ ದಿನ ಬಂದೇ ಬರುತ್ತೆ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಿತ್ತು. ಇಲ್ಲಿವರೆಗೂ ದಿನ ದುಡ್ತಾ ಬಂದಿದ್ದ ಹೈಕಮಾಂಡ್ಗೆ ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕಲೇಬೇಕಾದ ಅನಿವಾರ್ಯತೆಯಲ್ಲಿದೆ. ಗದ್ದುಗೆ ಗುದ್ದಾಟಕ್ಕೆ ಅಂತ್ಯ, ಫುಲ್ ಸ್ಟಾಪ್ ಇಡ್ಲೇಬೇಕಿದೆ. ಸ್ವಲ್ಪ ದಿನ ಮುಂದೆ ತಳ್ಳೋಣ ಅನ್ನೋ ಉಮೇದಲ್ಲಿದ್ದ ಹೈಕಮಾಂಡ್ಗೆ ಡಿಕೆ ಬಣದ ಪಟ್ಟು ಬಿಸಿ ಮುಟ್ಟಿಸಿದೆ. ಹೀಗಾಗಿ ಹೈಕಮಾಂಡ್ ಇದೀಗ ಧರ್ಮ ಸಂಕಟದಲ್ಲಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬೆಂಗಳೂರಿಗೆ ಕಳುಹಿಸಿ ಭುಗಿಲೆದ್ದ ಪಟ್ಟದ ಫೈಟ್ಗೆ ಮತ್ತೆರೆಯುವ ಯತ್ನ ಮಾಡ್ತಾ ಇದೆ. ಆದ್ರೆ ಮದ್ದು ವರ್ಕೌಟ್ ಆಗೋ ಹಾಗೆ ಕಾಣ್ತಿಲ್ಲ. ಅಲ್ಲದೆ ಖಡಕ್ಕಾಗಿ ನಿರ್ಧಾರ ಕೈಗೊಳ್ಳುವ ಸ್ಥಿತಿಯಲ್ಲೂ ಹೈಕಮಾಂಡ್ ಕೂಡ ಇಲ್ಲ. ಇದನ್ಮಧ್ಯೆ ಗದಗದ ಹುಲಿಗೆಮ್ಮ ದೇವಿಯ ಭವಿಷ್ಯವಾಣಿ ವೈರಲ್ ಆಗ್ತಿದೆ. ಡಿಕೆಶಿಗೆ ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡ್ತಾರೆ, ಅಧಿಕಾರ ಹಸ್ತಾಂತರ ಆಗತ್ತೆ ಅಂತ ಹುಲಿಗೆಮ್ಮ ಭವಿಷ್ಯ ನುಡಿದಿದ್ದು ವಿಡಿಯೋ ವೈರಲ್ ಆಗಿದೆ. ಗದುಗಿನ ದೇವಿ ಆರಾಧಕಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿರುವ ಭವಿಷ್ಯವಾಣಿ ಭಾರಿ ಚರ್ಚೆಗೆ ಗ್ರಾಸಾಗಿದೆ. ಶಿವಕುಮಾರ್ನ ಎತ್ತಿರ್ತಾರೆ ಅಂಜಿ ಚಕ್ಕಣವ ಇಲ್ಲ ಹೋದ್ರೆ ಗಪ್ಪನ ಗದಿಗೆ ಇಲ್ಲ ಅವನ ಸಿದ್ದರಾಮಯ್ಯ ಅವನ ಚಂದ ಅವನ ಮುಂದೆ ಅವನ ರಾಜಕೀಯ ಬಿಟ್ಕೊಡ್ತಾನ ಅಂಜಿ ಚಕ್ಕಣವ ಇಲ್ಲ ಅನ್ನೋದ್ರೆ ಗಪ್ಪನ ಗದಿಗೆ ಹಾಕು ಮೂರೆಲ್ಲ ಹಾಕೊಂಡು ಗಟ್ಟಿಯಾಗಿ ಅವ್ನು ಬಿಟ್ಕೊಡ್ತಾನೆ ಅಂಜಿ ಗಪ್ಪನ ಗದಿಗೆ ಹಾಕು ಇಲ್ಲಾಂದ್ರೆ ಚಕ್ಕಣವ ಸುಟ್ಕೊಡ್ದು. ಹುಲಿಗೆಮ್ಮ ದೇವಿ ಆರಾಧಕಿಯಾಗಿರುವ ಗದಗಿನ ನಿವಾಸಿ ದೇವರ ಗದ್ದುಗೆ ಹಾಕಿ ದೇವಿ ಬಿಂದಿಗೆ ಎತ್ತೋ ಮೂಲಕ ಭವಿಷ್ಯ ನುಡಿದಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅಂತ ಕೇಳಿ ದೇವರ ಬಿಂದಿಗೆ ಎತ್ತಿದಾಗ ಸುಲಭವಾಗಿ ಮೇಲೆ ಎತ್ತಿದೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡ್ತಾರ ಅಂತ ಕೇಳಿ ಗದ್ದುಗೆ ಎತ್ತಿದಾಗ್ಲೂ ಸುಲಭವಾಗಿ ಕೈಗೆ ಬಂದಿದೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ವಾ ಅಂದಾಗ ಹಾಗೇನೂ ಆಗಲ್ಲ ಎಂಬ ರೀತಿ ಗದ್ದುಗೆ ಎತ್ತೋಕಾಗದೆ ಭಾರವಾಗಿದೆ. ಇಲ್ಲ ನನ್ನ ಮಗಳ ಶಿವಕುಮಾರ್ನ ಬರ್ತಾನೆ ಅಂದು ಚಕ್ಕ ದಾರಿ ಕೊಡು. ಇಲ್ಲ ನನ್ನ ಮಗಳ ಅದ ಮಗ್ಗ ಸಿಗ್ತ ಕುರ್ಚಿ ಒಂದಿ ಚಕ್ಕನ ಬಾ, ಇಲ್ಲಾಂದ್ರೆ ಗಪ್ಪನ ಗದ್ದೆ ಹಿಡಿಯವತ್ತೆ. ಇಲ್ಲಿ 2.5 ತಿಂಗಳ ಒಳಗೆ ಅವ CM ಅಕ್ಕನ ನೀವೇನು ಹೆದರ್ಬೇಡ್ರಿ ನನ್ನ ಮಕ್ಕಳು ಅಂದು ಏಟು ಎಲಿಮಿಸಬೇಡ. ಅವ ಆಗೋದಿಲ್ಲ ಅಂದ್ರೆ ಚಕ್ಕನ ಬಾ ನೋಡುವತ್ತ ಸೋಚಿ ನೋಡಿ ದಾರಿ ಕೊಡು. ಇಲ್ಲ ನನ್ನ ಮಗನ ಸಿದ್ದರಾಮಯ್ಯ ನಕ್ಕೊಂತ ಬಿಟ್ಟು ಕೊಡ್ತಾನೆ ಅಂದು ಚಕ್ಕನ ಬಾತಾಯಿ ಬಿರುಸಾಗ್ತವ್ರ ಗಪ್ಪನ ಗದ್ದಿಗೆ ಹಾಕುವ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು, ನಾವೀಗ ಗದಗ ನಗರದ ಒಂದು ಶಾಸ್ತ್ರೀಜಿ ಕಾಲೇಜ್ ಬಳಿ ಇರುವಂತಹ ಆ ಬೈಲಮ್ಮ ಬಾಳಣ್ಣವರನ್ನುವಂಥವ್ರ ಮನೆಯಲ್ಲಿದ್ವಿ. ಈ ಮನೆಯಲ್ಲಿ ಹುಲಿಗೆಮ್ಮ ದೇವಿಯ ಆರಾಧನೆ ಮಾಡುವಂಥದ್ದು. ಇವತ್ತು ಕೂಡ ಆ ಹುಲಿಗೆಮ್ಮ ದೇವಿಗೆ ಪೂಜೆ ಮಾಡಿದಂತಹ ಬೈಲಮ್ಮನವರು ಕೂಡ ಈಗ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಕೇಳೋಣ, CM ಯಾರಾಗ್ತಾರೆ, ಏನಂದ್ಲು ಆ ತಾಯಿ, ಏನಂತ ವಾಣಿ ನೋಡಿದ್ರೆ ಅಂತ. ಅಮ್ಮ, ಈಗ ನೀವು ದೇವಿಯನ್ನ ಕೇಳ್ಕೊಂಡ್ರಿ, ದೇವಿ ಏನ್ ಹೇಳಿದ್ಲಮ್ಮ? CM ಈ ಸರ ಯಾರಾಗ್ತಾರೆ ಏನಂತ ಹೇಳಿದ್ರಮ್ಮ? ಶಿವಕುಮಾರ್ ಆಗ್ತಾನ ಅಂತ ಹೇಳ್ಯಾರಮ್ಮ. ಅವ್ರೇನೇ ಏನು ಬಿಲ್ ಇಲ್ಲ ಬಾಲಿಲ್ಲ, ಯಾರು ಇದನ್ನು ಮಾಡೋದಿಲ್ಲ. ಈಗ ಒಂದಿಷ್ಟು ಮಂದಿ ಕಾದು ಕುಂತಾರ. ಈಗ ಇಬ್ಬರು ಜಗಳದಾಗ 3ನೇದಾವ ಆಗತ್ತವನು ಅಂತಾಗ ಇಟ್ಕೊಂಡ್ರ. ಈಗ ಯಾವ 3ನೇದು ಆಗೋದು ಏನೂ ಆಗೋದಿಲ್ಲ, ಶಿವಕುಮಾರಿಗೆ ಬರೋದು ಅದು ಕುರ್ಚಿ. ಇಷ್ಟ ಅಮ್ಮ. ಈಗ CM ಸಿದ್ದರಾಮಯ್ಯವರು CM ಅದರ, ಅವರು ಕುರ್ಚಿ ಬಿಟ್ಕೊಡ್ತಾರೆ ಅಂತ ಹೇಳಿಲ್ಲ ಅಮ್ಮ? ಬಿಟ್ಕೊಡ್ತಾರೆ, ಅವರು ನಕ್ಕೊಳ್ತಾ ಬಿಟ್ಕೊಡ್ತಾರೆ. ಹಾಗೇನಿಲ್ಲ, ಚಲೋ ಬಿಟ್ಕೊಡ್ತಾರೆ. ಅವರ ಅಣ್ಣ ತಮ್ಮ ನಡ್ಕೊಂಡಾರ. ನಾವೀಗ 2.5 ವರ್ಷ ನಾ ಮಾಡೀನಿ, ಯಾಕೆ ಒಲ್ಲಕ್ಕ ಅವ್ರು ಮಾಡೋವಲ್ರಕ್ಕ, ಅವರು ನಮ್ಮ ಅಣ್ಣ ತಮ್ಮರು ಸರಿ ಅಂತ ಬಿಟ್ಟು ಕೊಡ್ತಾರೆ.
ಏನು ಹಾಗೇನಿಲ್ಲ. ಮತ್ತು ಅಮ್ಮನ ಮನೇನ ಆಗೈತೆ, ಬಿಟ್ಟು ಕೊಡ್ತಾರಂತೆ. ಡಿಸಿಎಂ ಡಿಕೆಶಿಗೆ ನಾಗಾ ಸಾಧುಗಳ ಆಶೀರ್ವಾದ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂದ ನಾಗಾ ಸಾಧು. ಸಿಎಂ ಪಟ್ಟಕ್ಕಾಗಿ ಜಿದ್ದು ಹಿಡಿದಿರುವ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಇವತ್ತು ನಾಗಾ ಸಾಧುಗಳು ಭೇಟಿ ಕೊಟ್ರು. ಸದಾಶಿವನಗರದ ನಿವಾಸಕ್ಕೆ ಇಬ್ಬರು ನಾಗಾ ಸಾಧುಗಳು ಭೇಟಿ ಕೊಟ್ರು. ಕಾಶಿಯಿಂದ ಬಂದಿದ್ದ ನಾಗಾ ಸಾಧುಗಳು ಡಿಕೆ ಶಿವಕುಮಾರ್ಗೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಆಶೀರ್ವಾದ ಮಾಡಿದ ನಾಗಾ ಸಾಧುಗಳು ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಡಿಕೆ ಶಿವಕುಮಾರ್ಗೆ ನಮ್ಮೆಲ್ಲ ನಾಗಾ ಸಾಧುಗಳ ಆಶೀರ್ವಾದ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಆಶೀರ್ವಾದ ಮಾಡಿದ್ದೀನಿ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿ ತೆರಳಿದ್ದಾರೆ. ಡಿಕೆ ಶಿವಕುಮಾರ್ सीएम बनेंगे? हाँ सीएम आशीर्वाद संत होगा तो सभी के लिए। सर एक सेकंड बात कर लीजिए। क्या कितने देर तक आशीर्वाद सभी के लिए अच्छे रहे सब। ಸಿದ್ದರಾಮಯ್ಯ ತವರಲ್ಲಿ ಡಿಕೆಶಿ ಪರ ಪೂಜೆ. ಡಿಕೆಶಿ ಸಿಎಂ ಆಗಲೆಂದು ಅಯ್ಯಪ್ಪನಿಗೆ ವಿಶೇಷ ಪೂಜೆ. ಸಿಎಂ ಸಿದ್ದರಾಮಯ್ಯ ತವರೂರು ಮೈಸೂರಿನಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಇವತ್ತು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಡಿಕೆ ಶಿವಕುಮಾರ್ ಭಾವಚಿತ್ರ ಹಿಡಿದು ಪೂಜೆ ಸಲ್ಲಿಸಿದ್ದಾರೆ. ನಮ್ಮ ಡಿಕೆ ಸಾಹೇಬರು ಆದಷ್ಟು ಜಲ್ದಿ ಅಂದರೆ ನಾವು 48 ದಿನ ಅಯ್ಯಪ್ಪನ ಒಂದು ಪೂಜೆ ಮಾಡ್ತಾ ಇದ್ದೀವಿ. 48 ದಿವಸದ ಒಳಗಡೆ ನಾವು ಅಯ್ಯಪ್ಪ ಸ್ವಾಮಿಲಿ ಬೇಡ್ಕೊಂಡಿರೋದು ಅಂದರೆ ಡಿಕೆ ಶಿವಕುಮಾರ್ ಸಾಹೇಬರು 48 ದಿವಸ ನಾವು ಮುಗಿಯೋಷ್ಟೊಳಗೆ ಅವರು ಸಿಎಂ ಆಗಬೇಕು. ಅದನ್ನು ಸಿದ್ದರಾಮಯ್ಯ ಅವರು ಅವರೇ ಬಿಟ್ಕೊಡ್ಬೇಕು. ಏನಕ್ಕೆ ಅಂದರೆ ಮಾತಾಡಿದರೆ ಮಾತು ಉಳಿಸ್ಕೊಬೇಕು. ಸಿದ್ದರಾಮಯ್ಯ ಅವರು ಮಾತು ತಪ್ಪೋರಲ್ಲ, ಮಾತು ಉಳಿಸ್ಕೊತಾರೆ. ಸ್ವಾಮಿ, ಇವತ್ತು ನಾವು ನಮ್ಮ ಡಿ ಕೆ ಶಿವಕುಮಾರ್ ಸ್ವಾಮಿಗಳು ಸಿಎಂ ಆಗಲಿ ಅಂತ ಅಂದ್ಬಿಟ್ಟು ಅಯ್ಯಪ್ಪ ಸ್ವಾಮಿಯವರಲ್ಲಿ ನಾವು ಪ್ರಾರ್ಥನೆ ಇಟ್ಟಿದ್ದೀವಿ. ನಾವೇನು ವ್ರತಕಾಲ ಮಾಡ್ತಾಯಿದ್ದೀವಿ 48 ದಿನಗಳ ಕಾಲ. ಅಯ್ಯಪ್ಪ ಸ್ವಾಮಿಯಲ್ಲಿ ಶಿವಕುಮಾರ್ ಸ್ವಾಮಿಗಳು ಸಿಎಂ ಆಗಲಿ ಅಂತ ಬೇಡ್ಕೋತೀವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ನಾಯಕತ್ವ ಬದಲಾವಣೆ ವಿಚಾರ ಬಹಳ ದೊಡ್ಡ ಮಟ್ಟದ ಚರ್ಚೆಯಲ್ಲಿದೆ. ಸಿದ್ದರಾಮಯ್ಯನವರು ಸಿಎಂ ಸ್ಥಾನವನ್ನು ಬಿಟ್ಟು ಕೊಡ್ತಾರಾ ಇಲ್ಲ ಅನ್ನುವಂಥದ್ರ ಬಗ್ಗೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಕುತೂಹಲವೂ ಕೂಡ ಕೇಳಿದೆ. ಸಿಎಂ ತವರಿನಲ್ಲೇ ಈಗ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನುವಂತಹ ಕೂಗು ಜೋರಾಗ್ತಾ ಇದೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ಮೈಸೂರಿನ ಚಾಮುಂಡಿ ಬೆಟ್ಟದ ಮುಂಭಾಗದಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿಯ ಟೆಂಪಲ್ ಮುಂಭಾಗದಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಡಿ ಕೆ ಶಿವಕುಮಾರ್ ಅವರ ಫೋಟೋವನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನುವಂತಹದ್ದು ಈ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳ ಪ್ರಾರ್ಥನೆ. ಹೀಗಾಗಿ ಇವತ್ತು ಬೆಳಗ್ಗೆಯೇ ಅಯ್ಯಪ್ಪನ ಪೂಜೆಯ ನೆರವೇರಿಸುವ ಸಂದರ್ಭದಲ್ಲಿನೇ ಡಿ ಕೆ ಶಿವಕುಮಾರ್ ಅವರ ಫೋಟೋಗಳನ್ನ ಇಟ್ಕೊಂಡು ಅವರ ಪರವಾಗಿ ಪ್ರಾರ್ಥನೆಯನ್ನು ಕೂಡ. ಸಿಎಂ ತವರೂರು ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಧ್ವನಿ ಜೋರಾಗ್ತಿದೆ. ಮೈಸೂರಿನ 101 ಗಣಪತಿ ದೇವಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿಗಳು 101 ಕಾಯಿ ಒಡೆದು ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಪೂಜೆ ಸಲ್ಲಿಸಿದ್ರು. ಶಿವಕುಮಾರ್ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಡಿಕೆ ಶಿವಕುಮಾರ್ ಕಾರಣ. ಏನು 36 ಸೀಟ್ಗಳು ಬಂದಿದೆ, ಅದಕ್ಕೆ ಪಕ್ಷದ ಅಧ್ಯಕ್ಷರಾಗಿ ದುಡಿದು ಎಲ್ಲ ಕಾರ್ಯಕರ್ತಗಳಿಗೆ ಶಾಸಕರುಗಳಿಗೆ ಬೆಂಬಲವನ್ನು ಕೊಟ್ಟು ಹಣಕಾಸು ಸಹಾಯವನ್ನು ಮಾಡಿ ಪಕ್ಷಕ್ಕೆ ಅಧಿಕಾರಕ್ಕೆ ಬಂದಿದೆ ಡಿ.ಕೆ. ಅವರಿಂದ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಎರಡನ್ನೊಂದು ಒಕ್ಕಲಿಗರು ಸಿ ಎಂ ಆಗ್ತಾರೆ ಅಂದರೆ ನಮ್ಮ ಡಿ.ಕೆ. ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂತ 25-30 ಶಾಸಕರುಗಳು ಏನು JDSಗೂ ಮತಗಳು ಬೀಳಬೇಕಿತ್ತು, 25-30 ಹೆಚ್ಚು ಶಾಸಕರುಗಳು ಕಾಂಗ್ರೆಸ್ಗೆ ಬಂತು. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ನಾಯಕತ್ವ ಬದಲಾವಣೆ ಬಹಳ ದೊಡ್ಡ ಮಟ್ಟದ ಚರ್ಚೆಯಲ್ಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರೂರಿನಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಪರವಾದಂತಹ ಧ್ವನಿ ಕೇಳ್ತಾ ಇದೆ. ತಾವೀಗ ಗಮನಿಸ್ತಾ ಇರುವಂತಹದ್ದು ಇದು ಮೈಸೂರಿನ 101 ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ 101 ಕಾಯಿಗಳನ್ನ ಒಡೆದು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಅವರ ಅಭಿಮಾನಿಗಳು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳು ಇದು ಮೈಸೂರಿನ 101 ಗಣಪತಿಯ ದೇವಸ್ಥಾನದ ಮುಂಭಾಗದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಭಾವಚಿತ್ರಗಳನ್ನ ಇಟ್ಕೊಂಡು 101 ತೆಂಗಿನಕಾಯಿ ಒಡೆದು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗಬೇಕು ಎನ್ನುವಂಥ ಘೋಷಣೆಯನ್ನ ಕನ್ನಡಪರ ಸಂಘಟನೆಗಳು ಜೊತೆಗೆ ಒಕ್ಕಲಿಗ ಸಮುದಾಯದ ಮುಖಂಡರುಗಳು ಜೊತೆಗೆ ರೈತ ಹೋರಾಟಗಾರರು ಎಲ್ಲರೂ ಕೂಡ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಚಾಮರಾಜನಗರ ಒಕ್ಕಲಿಗರ ಸಂಘ ಹಾಗೂ ಡಿಕೆಶಿ ಅಭಿಮಾನಿಗಳು ಚಾಮರಾಜೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಡಿಕೆಶಿ ಫೋಟೋ ಹಿಡಿದು ಪೂಜೆ ಸಲ್ಲಿಸಿ ಈಡ್ಗಾಯಿ ಒಡೆದಿದ್ದಾರೆ. ಇತ್ತ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಗದ್ದುಗೆ ಘರ್ಷಣೆ ಬಗ್ಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಹಳೆ ಸಿದ್ದರಾಮಯ್ಯ ಕಳೆದು ಹೋಗಿದ್ದಾರೆ, ಸಿದ್ದರಾಮಯ್ಯ ಸರ್ಕಾರವೇ ಇಲ್ಲದೆ ಇರುವ ನಿರ್ಲಿಪ್ತತೆಯಲ್ಲಿ ಸಾಕಾರ ಮೂರ್ತಿ ಆಗಿದ್ದಾರೆ ಅಂತ ಟೀಕಿಸಿದ್ದಾರೆ. ಹಳೆ ಸಿದ್ದರಾಮಯ್ಯ ಇಲ್ಲ, ಆ ಸಿದ್ದರಾಮಯ್ಯ ಕಳೆದೋಗಿದ್ದಾರೆ ಅನ್ನೋದನ್ನು ನಿನ್ನೆ ಮೈಸೂರಿನಲ್ಲಿ ಹೇಳಿದ್ದೇನೆ, ಇವತ್ತು ಹೇಳ್ತೀನಿ. ಸಿದ್ದರಾಮಯ್ಯನೂ ಅಂತ ಅವ್ರಿಗೆ ಯಾವ ರೀತಿ ಈ ವ್ಯವಸ್ಥೆನ ಒಪ್ಕೊಂಡಿದ್ದಾರೋ ಗೊತ್ತಿಲ್ಲ. ನನಗನ್ನಿಸ್ತದೆ ಇದು ಸರ್ಕಾರನೇ ಇಲ್ಲ, ಸರ್ಕಾರನೇ ಇಲ್ಲದೇ ಇರ್ತಕ್ಕಂಥ ನಿರ್ಲಿಪ್ತತೆಯ ಒಂದು ಸಾಕಾರ ಮೂರ್ತಿ ಆಗಿದ್ದಾರೆ. ಈ ಸರ್ಕಾರಗಳು ಇರಬಾರ್ದು.
ಜನರ ಭಾವನೆಗಳು, ಜನರಲ್ಲಿರ್ತಕ್ಕಂಥ ನೋವುಗಳು, ಜನರಿಗೆ ಆಗ್ತಾಗಿರ್ತಕ್ಕಂಥ ಆಘಾತ, ಇದನ್ನೆಲ್ಲ ಬಿಟ್ಟು ನಾನು ದಿನ ಬೆಳಗಾದರೆ ಬೆಳೆ ಇದೇ ಆದರೆ ಗೌರವ ಇಲ್ಲ. ಕೇವಲ ರಾಜಕಾರಣಿಗಳಿಗೆ ಅಲ್ಪ ಸ್ವಲ್ಪ ಗೌರವ ಆಯಿತು, ಅದು ಪೂರ್ತಿ ಹೋಗ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವರ ಆಡಳಿತದ ಕಾರ್ಯವೈಖರಿ ನಮಗೂ ಕೂಡ ಒಂದು ರೀತಿ ಸಂದೇಶ ಅಂತ ಕಾಣಿಸ್ತದೆ. ಇಂಥ ಅವ್ಯವಸ್ಥೆಯ ನೀಚ ಸರ್ಕಾರ ಇರಬಾರ್ದು. ಒಟ್ನಲ್ಲಿ ಡಿಸಿಎಂ ಸಿಎಂ ಆಗಬೇಕು ಅಂತ ಅವರ ಬೆಂಬಲಿಗರು, ಅಭಿಮಾನಿಗಳು ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿದ್ದಾರೆ. ಭವಿಷ್ಯವಾಣಿಗಳು, ನಾಗಾಸಾಧುಗಳು ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳ್ತಾ ಇದ್ದಾವೆ. ನಿಜವಾಗ್ಲೂ ಈ ಭವಿಷ್ಯಗಳೆಲ್ಲ ನಿಜವಾಗುತ್ತಾ ಅನ್ನೋದು ಸದ್ಯದಲ್ಲೇ ಗೊತ್ತಾಗುತ್ತೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.